ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇಂಟರ್ನ್ಯಾಷನಲ್ ಬಾರ್ಡರ್ ತಾನೇ, ಇಂಟರ್ನ್ಯಾಷನಲ್ ಬಾರ್ಡರನ್ನು ಕಾಯೋ ಜವಾಬ್ದಾರಿ ಯಾರ್ದು? ಪರಮೇಶ್ವರ್ ಸಾಹೇಬ್ರನ್ನ, ಸಿದ್ದರಾಮಯ್ಯ ಸಾಹೇಬ್ರನ್ನ? ಅಮಿತ್ ಶಾ ಅವ್ರು ಏನು ಮಾಡ್ತಾರೆ? ಅಮಿತ್ ಶಾ ಅವ್ರಿಗೆ ಇಂಟ್ರೆಸ್ಟ್ ಇರೋದು ರಾಜ್ಯ ಸರ್ಕಾರ ಬೀಳ್ಸೋದಕ್ಕಷ್ಟೇ. ಇವಾಗ ವಾಟ್ ಈಸ್ ಮಿಸ್ಟರ್ ಅಮಿತ್ ಶಾ ಡೂಯಿಂಗ್? ಈಗ ಒಬ್ಬ ಬಾಂಗ್ಲಾದೇಶಿ ಇರ್ಬೋದು, ಒಬ್ಬ ಪಾಕಿಸ್ತಾನಿಂದ ಏನು ಭಯೋತ್ಪಾದಕ ಬರಬೇಕಿದ್ರೆ ಎಲ್ಲ BJP ರೂಲ್ ಸ್ಟೇಟ್ಸಿಂದಾನೇ ಬರಬೇಕಲ್ಲ. ಆ ಕಡೆ ನಿಮ್ಮ ಅಸ್ಸಾಂ ಬಾರ್ಡ್ರಿಂದ ಬರಬೇಕು, ಅಲ್ಲಿ ಯಾರು ಗಡಿ ಕಾಯ್ಬೇಕಪ್ಪ, ಅಲ್ಲೂ ನಾವೇ ಗಡಿ ಕಾಯ್ಬೇಕಾ? ಹೆಂಗೆ ಬರ್ತಾ ಇದೆ ಹೇಳಿ? ಈಗ ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರಲ್ಲ, ಇಲ್ಲಿ ಹೆಂಗೆ ಬರ್ತಾ ಇದ್ದಾರೆ? ಇಲ್ಲಿ ನಾವಿದ್ದಾಗ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಗಳಿಗೆ ವಾಪಸ್ ಕಳಿಸಿದ್ವಿ. ಈ ಸರ್ಕಾರ 11 ವರ್ಷದಲ್ಲಿ 7,000 ಕಳಿಸಿಲ್ಲ. ಇವರು ಹೋಮ್ ಮಿನಿಸ್ಟರು ಅಮಿತ್ ಶಾ
ಕಲಬುರಗಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಹಲವಾರು ಮಂತ್ರಿಗಳು ಕಲಬುರಗಿಗೆ ಬರ್ತಾ ಇದ್ದಾರೆ. ನಾಡಿದ್ದು 12ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಅಲ್ಲಿಂದ ಬೆಂಗಳೂರಿಂದ ರವಾನೆಯಾಗಿ ಇಲ್ಲಿ 11:10 ಹಂಗೆ ಬಂದು ಇಲ್ಲಿಂದ ನೇರವಾಗಿ ಯಡ್ರಾಮಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಈಗಾಗಲೇ ಅಜಯ್ ಸಿಂಗ್ ಅವ್ರು ಹೇಳಿದಂಗೆ ಯಡ್ರಾಮಿನಲ್ಲಿ ಸುಮಾರು 82 ಅಡಿಗಲ್ ಸಮಾರಂಭ ಇದೆ ಮತ್ತು 17 ಉದ್ಘಾಟನೆ ಸಮಾರಂಭಗಳಿದೆ. ಒಟ್ಟಾರೆ 99 ಕಾಮಗಾರಿಗಳು ಅನುಷ್ಠಾನಗೊಳ್ಳಲಿದೆ. ಅದು ಟೋಟಲ್ ಅಮೌಂಟು 90,587.15 lakhs, ಅಂದರೆ ಸುಮಾರು 905 ಕೋಟಿ. ಇದು ಸಂಪೂರ್ಣ ಮಾಹಿತಿಯನ್ನು ತಮಗೆ ತಲುಪಿಸ್ತೀವಿ. ಅವ್ರದ್ದು ಹೇಳಿದ್ರು, ನಮ್ದು ಹೇಳಿಲ್ಲ ಅಜಯ್ ಸಿಂಗ್ ಅವರು. ಅದರಲ್ಲಿ ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ಏನು ಇದೆ ಅಂದರೆ ಪ್ರಜಾಸೌಧ. ಅಫ್ಕೋರ್ಸ್ ಎಲ್ಲ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಿದೆ. ಅದು ಹೊರತುಪಡಿಸಿ ಭಾಳ ವರ್ಷಗಳ ಬೇಡಿಕೆ ಏನಿತ್ತು ಅದು ಮಾನ್ಯ ಅಜಯ್ ಸಿಂಗ್ ಅವರು ಮತ್ತು ಅಲ್ಲಂ ಪ್ರಭು ಅವರೆಲ್ಲ ಫಾಲೋ ಅಪ್ ಮಾಡಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಯಡ್ರಾಮಿ ತಾಲೂಕಿನ ಆಲೂರು 58 ಗ್ರಾಮಗಳು ಹಾಗೂ ಬಂಗಾರ ಅಂತ ಯಾವುದನ್ನು ಕರಿತೀವಿ ನಾವು? ಚಿನ್ನ ಅಂದ್ರೆ ಯಾವುದು ಅಂತಂದ್ರೆ ಚಿನ್ನಕ್ಕೆ ಸರಿಸಮಾನವಾದ ಒಬ್ಬರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಇನ್ನೊಬ್ಬರ ಸ್ವಾತಂತ್ರ್ಯವನ್ನ ಗೌರವಿಸುವುದೇ. ಸೊ ಎಲ್ಲಿ ಯಾವುದು ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಮಾನತೆ ಅನ್ನುವುದು ಸೋದರತ್ವವಿಲ್ಲದೆ ಹೋದಾಗ ಅರ್ಥಪೂರ್ಣವಾಗುವುದೇ ಇಲ್ಲ. ಇಲ್ಲಿ ಬರ್ಗೂರವ್ರು ಒತ್ತು ಕೊಡೋದು ಯಾವುದು ಅಂದ್ರೆ ಈ ಸೋದರತ್ವದ ಮೇಲೆ. ಪ್ರೀತಿ ಮಾಡದೆ ಹೋದ್ರೆ ಜಗತ್ತನ್ನ ನಮ್ಮಲ್ಲಿ ಎರಡೂ ಇದೆ, ಪ್ರೀತಿ ಮಾಡೋದು ಇದೆ, ಸೌಹಾರ್ದತೆ ಕಾಣುವುದಿಲ್ಲ, ಸೌಹಾರ್ದತೆ ಇಲ್ಲ. ಎಲ್ಲೆಲ್ಲೂ ದ್ವೇಷವೇ. ಅವರ 2ನೇ ಲೇಖನ ದೇಶ ಬಿಟ್ಟು ದೇಶ ಕಟ್ಟು. ದ್ವೇಷ ಬಿಡು. ದ್ವೇಷ ಯಾಕೆ ಬರ್ತದೆ? ಜೊತೆಯಲ್ಲಿ ಜಾತಿ, ವರ್ಣಾಶ್ರಮ ವ್ಯವಸ್ಥೆ ಮತ್ತು ಲಿಂಗ ತಾರತಮ್ಯ, ಆಹಾರ ಪದ್ಧತಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮ್ಮ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.